ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗೋ ಥರ ತರಕಾರಿ ಸಾಂಬಾರನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗೂ ಆಗುತ್ತೆ. ಮತ್ತು ಜಸ್ಟ್ ಒಂದು ವಿಷಿಲ್ ಹಾಕ್ಸಿದ್ರೆ ಸಾಕು, ಕುಕ್ಕರ್ಗೆ ಹಾಕಿ ಒಳ್ಳೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಎಸ್ಪೆಷಲಿ ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ಫುಲ್ ಈ ವಿಡಿಯೋ ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹಾಗೆ ಏನೇನು ಸ್ಟೆಪ್ಸ್ನ ಈಸಿಯಾಗಿ ಫಾಲೋ ಮಾಡಬೇಕು ಅಂತಲೂ ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಮಸಾಲೆ ರುಬ್ದೇನೂ ಮಾಡ್ಬೋದು, ಆದರೆ ಬಿಗಿನರ್ಸಿಗೆ ತೋರಿಸ್ತಿರೋದ್ರಿಂದ ಟೇಸ್ಟಿಯಾಗಿ ಬರಬೇಕು ಅಂದರೆ ರುಬ್ಬಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, 1 ಟೊಮ್ಯಾಟೊ, ಹುಣಸೆಹಣ್ಣು, ಜೊತೆಗೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡು ಈ ಥರ ರುಬ್ಕೋಬೇಕು. ಮಸಾಲೆನ ರುಬ್ದೇ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಮತ್ತು ನಿಮ್ಮ ಮನೇಲಿ ಯಾವ ತರಕಾರಿ ಅವೈಲಬಲ್ ಇದೆ ಎಲ್ಲ ತರಕಾರಿ ತೊಗೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಬದನೆಕಾಯಿ, ಆಲೂಗೆಡ್ಡೆ, ನವಿಲುಕೋಸು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ನ ತೊಗೊಳ್ಳೋಣ. ಕುಕ್ಕರ್ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ನನಗಿಲ್ಲಿ ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು ಮನೇಲಿ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕಾಗತ್ತೆ. ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ತಗೊಂಡಂಥ ಎಲ್ಲ ತರಕಾರಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಸೇರಿಸ್ಕೋಬೇಕು. ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ಮ ಮನೇಲಿ ಯಾವುದೆಲ್ಲ ತರಕಾರಿ ಇದೆ ಎಲ್ಲನೂ ಸೇರಿಸ್ಕೋಬೋದು, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ್ಯಂಡ್ ಬೇಳೆನ ತೊಳೆದು ಸೇರಿಸ್ಕೊಳ್ಳಿ. ಇದು ತರಕಾರಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಬೇಳೆನ ತೊಳ್ಕೊಂಡು ನೀಟಾಗಿ ಸೇರಿಸ್ಕೊಂಡು ಅಗೇನ್ ಅದನ್ನು ಸ್ವಲ್ಪ ಒಗ್ಗರಣೆಲಿ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಈ ತರಕಾರಿ ಸಾಂಬಾರನ್ನ ಈ ಥರ ಮುಂಚೆನೇ ಒಗ್ಗರಣೆ ಮಾಡಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ. ಈವನ್ ನೀವು ಬಿಗಿನರ್ಸ್ ಆದ್ರೂ ಟೇಸ್ಟಲ್ಲಿ ಕಾಂಪ್ರಮೈಸೇ ಮಾಡೋ ಹಾಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಲೈಟಾಗಿ ಒಗ್ಗರಣೆ ಕೊಟ್ಟಾದಮೇಲೆ ರುಬ್ಬಿರುವಂಥ ಮಸಾಲೆನ ಸೇರಿಸಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಮತ್ತೆ ಪ್ರಾಪರಾಗಿ ಮಿಕ್ಸ್ ಕೊಟ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಬರ್ಸಿದ್ರೆ ಸಾಕು. ಒಂದು ವಿಜಿಲಲ್ಲೇ ಎಲ್ಲ ತರಕಾರಿ, ಬೇಳೆ ಎರಡೂ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇಲ್ಲಿ ಒಂದು ವಿಜಿಲ್ ಬಂದು ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಹೇಗಾಗಿದೆ ಅಂತ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಬೇಳೆ ತರಕಾರಿ ಎಲ್ಲ ಬೆಂದಿದೆ ಅಂತ. ಇನ್ಫ್ಯಾಕ್ಟ್ ಇದಕ್ಕಿಂತ ಜಾಸ್ತಿ ಬೇಳೆ ಬೇಯಬಾರ್ದು ತರಕಾರಿ ಸಾಂಬಾರಲ್ಲಿ. ಇವಾಗ ನಾನು ಏನು ತೋರಿಸಿದ್ದೀನೋ ಅದು ಪರ್ಫೆಕ್ಟ್ ಬೆಂದಿರೋದು ಬೇಳೆ. ಯಾಕಂದರೆ ಈಗ ನಾವು ಮುದ್ದೆ ಜೊತೆ ಏನಾದರೂ ತಿಂತಾ ಇದ್ದೀವಿ ಅಂದರೆ ಚೆನ್ನಾಗಿ ನೆಂಚ್ಕೊಳ್ಳೋಕೆ ಸಿಗಬೇಕು ತರಕಾರಿ ಮತ್ತು ಬೇಳೆ ಎಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ, ಊಟ ಮಾಡೋಕ್ಕೂ ನಮಗೆ ಖುಷಿಯಾಗುತ್ತೆ ಆ ಥರ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಕೊಟ್ಟು ಪ್ರಾಪರಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಬೇಕಾದ್ರೆ ಒಂದು 4 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಾದ್ಮೇಲೆ ನೀಟಾಗಿ 2 ನಿಮಿಷ ಕುದಿಸಿದ್ರೆ ತರಕಾರಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಯಿತು. ಆ್ಯಂಡ್ ಬಿಗಿನರ್ಸ್ಗೆ ಯೂಸ್ ಆಗೋ ಥರ ಈಸಿಯಾಗಿ ಒಂದೇ ವಿಜಿಲಲ್ಲಿ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ತರಕಾರಿ ಸಾಂಬಾರು ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್. ಸೊ ಅದಕ್ಕೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನಾನು ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.